ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾನು ಅದ್ರ ವಿಚಾರದಲ್ಲಿ ಏನು ನಿಮಗೆ ಉತ್ತರ ಕೊಡ್ಲಿಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ. ನೋಡಿ, ಅದು ನನಗೆ ಅದು ಗೊತ್ತೇ ಇಲ್ಲ ಅದು. ಯಾಕಂದ್ರೆ ನಾನು ನನ್ನ ಇಂಧನ ಇಲಾಖೆ ವಿಚಾರ ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಇಲ್ಲ, ಮಾತುಕತೆ ನಡೆಸಲು ಏನಿಲ್ಲ. ಡಿ.ಕೆ.ಶಿ ಅವರು ನಮ್ಮ ಪಾರ್ಟಿಯವರು, PCC ಅಧ್ಯಕ್ಷರು, ಅವ್ರು ನನ್ನ ಕೊಲಿಗೂ DCM ಆಗಿದ್ದಾರೆ. ಅವರೊಟ್ಟಿಗೆ ಮಾತಾಡೋದ್ರಲ್ಲಿ ಯಾವ್ದು ನಾನು ಅವ್ರ ಮನೆಗೆ ಹೋಗ್ತೀನಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಒಂದು ವಿಚಾರ ಏನಿಲ್ಲ ಅದು. ನೋಡಿ, CM ನಾವೆಲ್ಲ ಸೇರಿಬಿಟ್ಟು CLPಯಲ್ಲಿ ಹೈಕಮಾಂಡ್ ಅಬ್ಸರ್ವರ್ ಎಲ್ಲ ಬಂದ್ಬಿಟ್ಟು ಅವ್ರನ್ನ ಎಲೆಕ್ಟ್ ಮಾಡಿ ಹೈಕಮಾಂಡ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಆ ಡಿಕ್ಲೇರ್ ಮಾಡಿದಾಗ ಯಾರು ಏನು ಹೇಳಲಿಲ್ಲ. ಅದಕ್ಕೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವ್ರು ಏನು ತೀರ್ಮಾನ ತಗೊಳ್ತಾರೆ, ನಾವು ಅದ್ರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಮ್ಮ ಕೈ ನೋಡಿ, ಇದೆಲ್ಲ ನಮ್ಗೇನ್ ಗೊತ್ತಾಗ್ತದೆ, ನಮ್ಮ ಹತ್ರ ಒಪ್ಪಂದ ಆಗಿದ್ಯಾ? ನಮಗೆ ಗೊತ್ತಿರೋ ಪ್ರಕಾರ CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಯಾವುದೇ ಕಂಡೀಷನ್ ಇರಲಿಲ್ಲ. ಹೈಕಮಾಂಡ್ ಅವರು ಇದ್ರ ವಿಚಾರ ಹೇಳಲಿಲ್ಲ. ಯಾವುದೇ ವಿಚಾರ ಇದ್ರೂ ಸಮೇತ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ನೋಡಿ, ಅದೆಲ್ಲ ಸುಮ್ಮನೆ BJP ಅವರಿಗೆ ಏನಿಲ್ಲ. ಅವ್ರಿಗೆ 5 ವರ್ಷಕ್ಕೆ 4 ಚೀಫ್ ಮಿನಿಸ್ಟರ್ ಆದ್ರೂ ನೀವು ಯಾರು ಕೇಳಲಿಲ್ಲ ಅವ್ರನ್ನ. ಅವ್ರು ಈಗ PCC ಅವ್ರದ್ದು ಅಧ್ಯಕ್ಷರು ಇದಾರಲ್ಲ, BJP ಅಧ್ಯಕ್ಷರು, ಇವತ್ತು ಬದಲಾವಣೆ ಆಗ್ತದೆ, ನಾಳೆ ಬದಲಾವಣೆ, ಅದರ ವಿಚಾರದಲ್ಲಿ ನಿಮ್ಗೆ ಏನು ಚಿಂತನೆ ಇಲ್ವಾ? ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ? ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಶಾಸಕರು ಮಾರಾಟಕ್ಕಿಲ್ಲ. ನಾವೆಲ್ಲ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದೀವಿ. ನೋಡಿ, ಬೆಂಕಿ ಹಾಕೋರು ಯಾರು? BJP ಅವರು. ನಾವೇನ್ ಬೆಂಕಿ ಹಾಕ್ತಾ ಇಲ್ಲ. ನೋಡಿ, ಅವರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಏನ್ ಬೇಕಾದ್ರೆ ಹೇಳಿ, ನಿಮಗೆ ಸಂಬಂಧ ಅಷ್ಟೇ. ನಮ್ಮ ಪಕ್ಷದಲ್ಲಿ ನಿನ್ನೆನೂ ಸಮೇತ ಚಿಕ್ಕಬಳ್ಳಾಪುರದಲ್ಲಿ ಸಮಾರಂಭ ಆಯ್ತು. ಏನು DK ಶಿವಕುಮಾರ್ ಅವರು ಏನ್ ಭಾಷಣ ಮಾಡಿದ್ರು, ಸಿದ್ದರಾಮಯ್ಯಜಿ ಅವರು ಏನ್ ಭಾಷಣ ಮಾಡಿದ್ರು, ನೀವೇ ರಿಪೋರ್ಟ್ ಮಾಡಿದ್, ನಾನು ಪೇಪರ್ ನೋಡಿದೆ ಇವತ್ತು. ಎಲ್ಲ ನಾವು ಒಗ್ಗಟ್ಟಿಂದ ಇದ್ದೀವಿ, ಏನ್ ತೊಂದರೆ ಇಲ್ಲ. ಹೌದಪ್ಪ, ಅವರು ನ್ಯಾಷನಲ್ ಅಲ್ಲಿ ಇದ್ದಾರೆ. BK ಹರಿಪ್ರಸಾದ್ ಅವರು ನ್ಯಾಷನಲ್ ಇದರಲ್ಲಿ ಇದ್ದಾರೆ. ಅವ್ರು ಇನ್ಚಾರ್ಜ್ ಆಫ್ ಹರಿಯಾಣದಲ್ಲಿ ಇದ್ದಾರೆ. ಅವ್ರು ಎಲ್ಲರನ್ನ ಭೇಟಿ ಮಾಡ್ತಾರೆ. ಅದ್ರಲ್ಲಿ ಏನು ದೊಡ್ಡ KC ವೇಣುಗೋಪಾಲ್ ಬರಬಾರ್ದಿದ್ಯಾ? ಅವ್ರು ಎಲ್ಲಿಯೋ ಬೇರೆ ಕಡೆ ಹೋಗುವಾಗ ಬರ್ತಾರೆ. ನೀವ್ಯಾಕೆ ಎಲ್ಲದಕ್ಕೂ ಒಂದು ಅರ್ಥ, ದಯವಿಟ್ಟು ನೀವೆಲ್ಲದಕ್ಕೂ ಅರ್ಥ ಮಾಡ್ಲಿಕ್ಕೆ ಹೋಗ್ತಾರೆ. ಹೌದ್ರಿ, ನಮ್ಮವ್ರೇ ಅಲ್ವಾ ಅವರು? ನಮ್ಮ ಅಧ್ಯಕ್ಷರು ನಾವು ಭೇಟಿ ನೋಡಿ, ಏನಾಗ್ತಾ ಇಲ್ಲ. ಅವ್ರು ಹೇಳಿದಾರಲ್ಲ, ಖರ್ಗೆಜಿ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, DK ಶಿವಕುಮಾರ್. ಅದಕ್ಕಿಂತ ಜಾಸ್ತಿ ನಾನೇನು ಹೇಳಲಿಕ್ಕೆ ಆಗ್ತದೆ? ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದ್ದೇನ? ಅವ್ರು ಯಾವತ್ತು ರಾಜಕೀಯಕ್ಕೆ ಬಂದವರು? ಅವರು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಅಷ್ಟೆತ್ತರಕ್ಕೆ ಬೆಳೆದು ಬಿಟ್ಟಿದಾರ? ಅವರು ತಾತ ನನ್ಗೆ ಗೊತ್ತಿದೆ. ಪಾಪ ಅವರು ಪ್ರಧಾನಿ ಆಗಿದ್ದವರು, ದೊಡ್ಡ ಲೀಡರು, ಗೊತ್ತಾಯ್ತಲ್ಲ. ಅದನ್ನ ಬಿಟ್ಟು ಈ ನಿಖಿಲ್ ಕುಮಾರಸ್ವಾಮಿ ಹೇಳೋದಕ್ಕೆಲ್ಲ ನಾನು ಆನ್ಸರ್ ಮಾಡ್ಬೇಕು ನೀವು ಅಪೇಕ್ಷೆ ಪಟ್ಟಿದ್ರೆ ನಾನೇನ್ ಮಾಡ್ಲಿಕ್ಕಾಗಲ್ಲ. ಯಾವ ಅಧ್ಯಕ್ಷರಿರ್ರಿ, ಅವ್ರ ಪಕ್ಷದಲ್ಲಿರೋ ನೀವು ಅವ್ರನ್ನ ಕೇಳ್ಬೇಕು, ನನ್ನನ್ನೇ ಕೇಳ್ತೀರಾ? ನಾನೇನ್ ಆ ಪಕ್ಷದಲ್ಲಿ ಇದ್ದೇನಾ? ನಾವು ನಮ್ದು GB ಎಲೆಕ್ಷನ್ ಬರ್ತಾ ಇದೆ. ಬೇರೆ ನಮ್ಮ ಇದೆಯಲ್ಲ, ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ದು ಡೆವಲಪ್ಮೆಂಟ್ ವಿಚಾರದಲ್ಲಿ ಇದೆಲ್ಲ ಇದ್ದಾಗ ಕೇಳಿದಾಗ ಆಯ್ತು, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಇರ್ತಾರೆ, ನಾನೇ ಬರ್ತೀನಿ ಅಂತ ಅವರೇ ಹೇಳ್ಬಿಟ್ಟು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.